ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಡಿಫ್ರೆಂಟ್ ಆಗಿರೋ ಕುಚ್ಚು ಡಿಸೈನ್ ತೊಗೊಂಡು ಬಂದಿದ್ದೀನಿ. ನೋಡಿ, ತುಂಬಾ ಚೆನ್ನಾಗುಂಟು. ನೋಡಿ, ಒಂದು ಸಾರಿ ನೀವು ಟ್ರೈ ಮಾಡಿ. ಅಂತ ಏನು ತುಂಬಾ ಕಷ್ಟ ಇರುವಂಥದ್ದೇನು ಅಲ್ಲ, ತುಂಬ ಈಸಿಲೇ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೋಡಿ ಇಲ್ಲಿ 6 ಎಳೆ ದಾರ, ಇದು ಆ್ಯಕ್ಚುಲಿ 8 ಎಳೆ ದಾರ ಇದೆ. 6 ಎಳೆ ದಾರ ಸಾಕು. ಕ್ರೋಶ ಬಂದುಬಿಟ್ಟು 10 ನಂಬರ್ ತೊಗೊಂಡಿದ್ದೀನಿ, 0.5 mm. ಫಸ್ಟು ಲಾಕ್ ಮಾಡ್ಕೊಳ್ಳಿ ಸ್ಯಾರಿಗೆ. ನಾನಿಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೀನಿ ನೋಡಿ. ಸೊ ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಬಿಟ್ಟು ಎಲ್ಲಿ ಬರುತ್ತೆ ನೋಡಿಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಏಕೆಂದರೆ ಇದರಿಂದ ಇನ್ನೊಂದು ಡಿಸೈನಿಗೆ ಗ್ಯಾಪ್ ಕೊಡಲಿಕ್ಕೋಸ್ಕರ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ. ಸೊ ನೆಕ್ಸ್ಟು ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಇವಾಗ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋದಾದರೆ ಇಲ್ಲಿಂದ ಶುರುವಾಗುತ್ತೆ. 1 2 ಚೈನ್ ಹಾಕಿ ಮತ್ತೆ ಎಲ್ಲಿ ಬರುತ್ತೆ ನೋಡಿಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಇವಾಗ 1 2 3 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ ಡಿಸೈನ್ನ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ. ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ. ಚೈನ್ 1 2 3 ಚೈನ್ ಹಾಕಿ ಮತ್ತೆ ಟರ್ನ್ ಮಾಡಿಕೊಂಡು ಇಲ್ಲಿ ಪೂರ್ತಿ ಡಬಲ್ ಕ್ರೋಶ 10 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಎರಡಾಯ್ತು ಇವಾಗ. ಇದು ಟೋಟಲು 10 ಮಾಡಿ. ನೋಡಿ, ಇಲ್ಲಿ 10 ಆಯ್ತು. ಇದು ಡಬಲ್ ಕ್ರೋಶ 10 ಹಾಕಿದ್ದೀನಿ. ಇದು ಮತ್ತೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಓಕೆ, ಮತ್ತೆ 2 ಚೈನ್ 1 2 ಇದು ಅಷ್ಟೇ, ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡಿ. ಓಕೆ, 2 ಚೈನ್ ಹಾಕ್ಕೊಳ್ಳಿ. 1 2 ಟರ್ನ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ ಮಾಡಿ. ಇಲ್ಲಿ ಫಸ್ಟ್ ಚೈನ್ ಸ್ಕಿಪ್ ಮಾಡಿ ಇಲ್ಲಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಮತ್ತು 2 ಚೈನ್ 1 2 ಚೈನ್ ಮತ್ತು ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಡಬಲ್ ಕ್ರೋಶ. ಓಕೆ, ಮತ್ತು 2 ಚೈನ್ ಸೇಮ್ ಹೀಗೆ 2 ಚೈನ್ ಹಾಕಿಬಿಟ್ಟು ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಪೂರ್ತಿ ಹಾಗೆ ಮಾಡಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮತ್ತೆ 2 ಚೈನ್ ಹಾಕಿಬಿಟ್ಟು 2 ಅಲ್ಲ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳಿ. ಮತ್ತು ಈ ಪಾಯಿಂಟ್ಗೆ ಡಬಲ್ ಕ್ರೋಶ.
ಮತ್ತೆ 2 ಚೈನ್, ಇಲ್ಲಿ ಡಬಲ್ ಕ್ರೋಶ. ಏನಿಲ್ಲ, ಸೇಮ್ ಇದೇ ಡಿಸೈನ ಇಲ್ಲಿ ರಿಪೀಟ್ ಮಾಡಿದ್ದು. ನಿಮ್ಗದು ತುಂಬ ದೊಡ್ಡದಾಗತ್ತೆ ಡಿಸೈನ್ ಅಂತ ಹೇಳಿದ್ರೆ ನೋಡಿ, ಈ ಡಿಸೈನನ್ನು ಸ್ಕಿಪ್ ಮಾಡಿ, ಈ ಡಿಸೈನ ಬಿಟ್ಬಿಟ್ಟು ಸೇಮ್ ಇದೊಂದೇ ಡಿಸೈನ್ ಮಾಡಿಕೊಂಡು ನೆಕ್ಸ್ಟ್ ಈ ಡಿಸೈನ್ನ ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಇಲ್ಲಿ ಇಷ್ಟು ದೊಡ್ಡದಾಗಿ ಅಂದ್ಕೊಂಡ್ರೆ ಇದು 2 ಸ್ಟೆಪ್ ಮಾಡ್ಕೊಳ್ಳಿ. ಸೇಮ್ ಇಲ್ಲಿ ಹೇಗೆ ಮಾಡಿದ್ರೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ ನೋಡಿ, ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಡಬಲ್ ಕ್ರೋಶ ಮಾಡಿ ಈ ಪೋರ್ಷನ್ಗೆ. ಒಟ್ಟು 3 ಡಬಲ್ ಕ್ರೋಶ ಇಲ್ಲಿ ಆಲ್ರೆಡಿ ಇದೆ ಅಲ್ವಾ. 1 2 3 ಡಬಲ್ ಕ್ರೋಶ, ಚೈನ್ 2 ಮತ್ತು 3 ಡಬಲ್ ಕ್ರೋಶ ಇದೇ ಪೋರ್ಷನ್ಗೆ. ಓಕೆ, ನೆಕ್ಸ್ಟು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೋರ್ಷನ್ಗೆ ಸಿಂಗಲ್ ಕ್ರೋಶ. ಇಲ್ಲಿ ಮತ್ತೆ ಸೇಮ್ ಇಲ್ಲಿ ಹೇಗೆ ಮಾಡಿದ್ರೆ 3 ಡಬಲ್ ಕ್ರೋಶ, 2 ಚೈನ್, 3 ಡಬಲ್ ಕ್ರೋಶ. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಇಲ್ಲಿ ಮತ್ತೆ ಸೇಮ್ ಇದೆ ಡಿಸೈನ್. ನೋಡಿ, ಲಾಸ್ಟ್ ಚೈನ್ ಇಲ್ಲಿ ಮಾಡ್ಕೊಳ್ಳಿ. ಈ ಚೈನ್ ಮಿಡ್ಲಲ್ಲಿ ಲಾಸ್ಟ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ ನೋಡಿ, ಇಲ್ಲಿ 3 ಡಬಲ್ ಕ್ರೋಶ, ಸಿಂಗಲ್ 2 ಚೈನ್ ಮತ್ತು 3 ಡಬಲ್ ಕ್ರೋಶ. ಈ ಪೋರ್ಷನ್ಗೆ ಸಿಂಗಲ್ ಕ್ರೋಶ ಮತ್ತು ಸೇಮ್ 3 ಡಬಲ್ ಕ್ರೋಶ, 2 ಚೈನ್, 3 ಡಬಲ್ ಕ್ರೋಶ. ಇಲ್ಲಿ ಮತ್ತೆ ಈ ಪೋರ್ಷನ್ಗೆ ಸಿಂಗಲ್ ಕ್ರೋಶ. ಸೇಮ್ ಇದೆ ಡಿಸೈನ್. ನೆಕ್ಸ್ಟು ಟರ್ನ್ ಮಾಡ್ಕೊಳ್ಳಿ. ಮತ್ತು ಡೈರೆಕ್ಟ್ ಇಲ್ಲಿಂದ ಡಬಲ್ ಕ್ರೋಶ. ನೋಡಿ, ಇಲ್ಲಿ ಸಿಂಗಲ್ ಚೈನ್ ಹಾಕಿದ್ದೀರಲ್ಲ, ಅಲ್ಲ ಸಿಂಗಲ್ 2 ಚೈನ್ ಹಾಕ್ಕೊಂಡಿದ್ದೀರಲ್ಲ, ಈ ಪೋರ್ಷನ್ಗೆ ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 5 ಡಬಲ್ ಕ್ರೋಶ ಹಾಕಿ. ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ 5 ಡಬಲ್ ಕ್ರೋಶ ಆದಮೇಲೆ ಚೈನ್ 1 2 3 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಚೈನ್ ಹಾಕಿದ್ದೀರಲ್ಲ, ಇದು ಮತ್ತು ಇದೆರಡರಲ್ಲಿ ಮತ್ತು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ 5 ಡಬಲ್ ಕ್ರೋಶ ಇದೇ ಪೋರ್ಷನಲ್ಲೇ ಇದೆ, ಅದೇ ಗ್ಯಾಪಲ್ಲೇ ಮತ್ತೆ 5 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 ನೋಡಿ, ಇಲ್ಲಿ 5 ಡಬಲ್ ಕ್ರೋಶ ಹಾಕಿದ್ದೀನಿ. ನೋಡಿ, ಹೀಗೆ ಬರುತ್ತೆ ಡಿಸೈನ್.
ನೆಕ್ಸ್ಟು ಇಲ್ಲಿಂದ ಡೈರೆಕ್ಟ್ ಮತ್ತೆ ಈ ಪೋರ್ಷನ್ಗೆ ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ ಸೇಮ್ ಡಬಲ್ ಕ್ರೋಶಾ, ಫಸ್ಟು 5 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ನೋಡಿ 3 ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಇಲ್ಲಿ 5 ಚೈನ್, ಸೇಮ್ ಇಲ್ಲಿ ಹೇಗೆ ಮಾಡಿದ್ರಿ ಹಾಗೇ ಸ್ಟಾರ್ಟಿಂಗ್ 5 ಚೈನ್, ಇಲ್ಲಿ ಡಿಸೈನ್ ಆದಮೇಲೆ ಮತ್ತೆ 5 ಚೈನ್. 5 ಚೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶಾ, ನೆಕ್ಸ್ಟ್ ಮತ್ತೆ ಇಲ್ಲಿ 5 ಡಬಲ್ ಕ್ರೋಶಾ, ನೋಡಿ 5 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಸೇಮ್ ಡಿಸೈನ್, ಚೈನ್ 1 2 3 ಚೈನ್ ಆದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶಾ. ಓಕೆ, ಮತ್ತೆ ಇಲ್ಲಿ 5 ಡಬಲ್ ಕ್ರೋಶಾ. ಮತ್ತು ಇಲ್ಲಿ 5 ಡಬಲ್ ಕ್ರೋಶಾ. ನೋಡಿ 5 ಡಬಲ್ ಕ್ರೋಶಾ ಆಯಿತು. ಮತ್ತು ನೆಕ್ಸ್ಟ್ ಇದು ಪ್ಲೇಸ್ ಕರೆಕ್ಟಾಗಿ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದರೆ ಇಲ್ಲಿ ಸೇಮ್ ಹೇಳಿದ್ನಲ್ಲ 2 ಚೈನ್ ಹಾಕಿಬಿಟ್ಟು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಲಾಕ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ನಾನು ಆವಾಗಲೇ ನಿಮ್ಗೆ ಹೇಳಿದಾಗೆ ನಿಮ್ಗೆ ಇಲ್ಲಿ ಕುಚ್ಚು ಕಟ್ಟಬೇಕು ಅನ್ನೋ ಇದ್ದರೆ ಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ 2 ಚೈನ್ ಹಾಕಿದ್ದೀರಲ್ಲ, 1 ಚೈನ್ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ, ಇಲ್ಲ ಇಷ್ಟೇ ಗ್ಯಾಪ್ ಸಾಕು ಅಂದರೂ ಹಾಕೋಬೋದು. ಇಲ್ಲ ಅಂದರೆ ಇದು ತುಂಬ ದೊಡ್ಡದಾಗತ್ತೆ ಡಿಸೈನು ಅಂತ ಅನಿಸಿದ್ರೆ ಈ ಡಿಸೈನು ಸೇಮ್ ಡಿಸೈನ್ ರಿಪೀಟ್ ಮಾಡಿದ್ದೀವಲ್ಲ, ಇಲ್ಲಿ ಒಂದು ಡಿಸೈನ್ ಸ್ಕಿಪ್ ಮಾಡಿಬಿಟ್ಟು ಇದು ಒಂದೇ ಡಿಸೈನ್ಗೆ ಇದನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಇದು ಸೈಜ್ ಕೂಡ ಸಹ ಚಿಕ್ಕದಾಗ್ತದೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಆಲ್ಟ್ರ್ ಮಾಡ್ಕೊಳ್ಬೋದು. ಡಿಫ್ರೆಂಟಾಗಿ ನನ್ನ ಪ್ರಕಾರ ಇದಕ್ಕೆ ಕುಚ್ಚು ಕಟ್ಟೋದ್ರಕ್ಕಿಂತ ಸ್ಯಾರಿಗೆ ಹೀಗೇ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.